this video we will discuss some important MCQ points on science. ಹಲೋ ವಿವರ್ಸ್, ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ತುಂಬ ಇಂಪಾರ್ಟೆಂಟು ಸೈನ್ಸ್ MCQ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಅದರಲ್ಲಿ ತುಂಬ ಕ್ವೆಶನ್ಸ್ ಕೇಳಿರೋದ್ರಲ್ಲಿ ಲಾಸ್ಟ್ ಮಿನಿಟ್ ನೋಟ್ಸ್ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಒಂದೊಂದೇ ವಿಚಾರ ಮಾಡ್ತಾ ಹೋಗೋಣ. ಲಾಫಿಂಗ್ ಗ್ಯಾಸ್, ಫಸ್ಟ್ ಪಾಯಿಂಟು, ಲಾಫಿಂಗ್ ಗ್ಯಾಸ್ ಅಂತ ಯಾವುದಕ್ಕೆ ಕರೀತಾರೆ? ದ್ಯಾಟ್ ಈಸ್ ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡಿಗೆ ಏನಂತ ಕರೀತಾರೆ? ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ. ನೆಕ್ಸ್ಟ್ ಪಿ ಹೆಚ್ ವ್ಯಾಲ್ಯೂ ಬಗ್ಗೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಪಿ ಹೆಚ್ ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ನು ನಾನು ಇದರಲ್ಲಿ ಬರಿತೀನಿ, ಕಲರ್ ಚೇಂಜ್ ಮಾಡಿ ಬರಿತೀನಿ. ನ್ಯೂಟ್ರಲ್ ಸೊಲ್ಯೂಷನ್ ಏನಾಗಿರುತ್ತೆ ಯಾವಾಗಲೂ ಅಂದರೆ ಅದು 7 ಆಗಿರುತ್ತೆ. ಓಕೆ, 7ಅಲ್ಲಿತ್ತು ಅಂತಂದರೆ ನ್ಯೂಟ್ರಲ್ ಸೊಲ್ಯೂಷನ್ ಬ್ಯಾಂಡ್ ಇರುತ್ತೆ. ಪಿ ಹೆಚ್ ವ್ಯಾಲ್ಯೂ ಲಿಟ್ಮಸ್ ಪೇಪರು ಅದರಲ್ಲೆಲ್ಲ ಬರುತ್ತೆ. ಬಿಲೋ 7 ಇದ್ದರೆ ಏನಾಗುತ್ತೆ? ಅದು ಆ್ಯಸಿಡ್ಡು. ಅಬೋವ್ 7 ಏನಾಗುತ್ತೆ? ಅದು ಬೇಸಿಗೆ ಬರ್ತಾ ಹೋಗುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್, ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಗ್ಯಾಸ್ ಈಸ್ produced during photosynthesis. ನಾನು ಲಾಸ್ಟ್ ಮಿನಿಟ್ ನೋಟ್ಸ್ ಅದನ್ನಷ್ಟೇ ಈ ಒಂದು ವಿಡಿಯೋದಲ್ಲಿ MCQ ಅಲ್ಲಿ ಬರುವಂಥ ಸಿಂಪಲ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರನೇ ಕವರ್ ಮಾಡಿರೋದು. ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸಲ್ಲಿ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ into liquid water ಏನಂತ ಕರೀತಾರೆ? ಆನ್ಸರ್ಸ್ನ ನಾನು ಬೇರೆ ಕಲರಲ್ಲಿ ಬರಿತೀನಿ, ಅವಾಗ ಈಸಿ ಅನಿಸ್ಬಿಡುತ್ತೆ ನಿಮಗೆ. ಕಂಡೆನ್ಸೇಷನ್ ಅಂತ ಕರೀತಾರೆ. ಕಂಡೆನ್ಸೇಷನ್ ಅಂದಾಗ ಅರ್ಥ ಆಗಬೇಕು, ವಾಟರ್ ವೇಪರಿಂದ ವಾಟರ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ ಏನು ಅಂತಂದರೆ ಕುಕ್ಕರ್ ಒಳಗಿಟ್ಟಾಗ ಲಿಡ್ ಓಪನ್ ಮಾಡಿದಾಗ ಅಲ್ಲಿ ಮೇಲೆಲ್ಲ ನೀರು ಇರುತ್ತಲ್ಲ, ಅದು ಏನು ಪ್ರೋಸೆಸ್ಸು ಅಂತಂದರೆ ಕುಕ್ಕರ್ ಬಿಸಿಯಾಗಿ ಅನ್ನ ಬಿಸಿಯಾಗಿ ಹಬೆ ಮೇಲೆ ಹೋಗ್ಬಿಡುತ್ತೆ, ಅದು ವಾಟರ್ ವೇಪರು. ಓಕೆ, ಅದರಿಂದ ಲಿಕ್ವಿಡ್ ವಾಟರ್ ಆಗಿರುತ್ತೆ. ಇಲ್ಲಿ ಆ ಒಂದು ಲಿಡ್ ಇರುತ್ತಲ್ಲ, ಆ ಒಂದು ಲಿಡ್ಡು ನೀವಿಲ್ಲಿ ಗ್ಯಾಸ್ ಆನ್ ಮಾಡಿಟ್ಟಿರ್ತೀರ, ಇಲ್ಲಿ ಲಿಡ್ ಇಟ್ಟಿರ್ತೀರ, ಮುಚ್ಚಿಟ್ಟಿರ್ತೀರ ಪ್ಲೇಟು. ಆ ಪ್ಲೇಟನ್ನು ಓಪನ್ ಮಾಡಿದಾಗ ಏನಾಗುತ್ತೆ? ಆ ಲಿಡ್ ಒಳಗಡೆ ಒಂದು ಇಷ್ಟು ನೀರು ಬರುತ್ತೆ. ಅದು ಏನಾಗಿರುತ್ತೆ? ಕಂಡೆನ್ಸೇಷನಿಗೆ ಎಕ್ಸಾಂಪಲ್. ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟು ಪಾಯಿಂಟನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಪಾಯಿಂಟು ಸಬ್ ಆಟೋಮಿಕ್ ಪಾರ್ಟಿಕಲ್ carries a negative charge.
ಏನಾಗುತ್ತೆ ಅದು ಯಾವುದು ಸಬ್ ಅಟಾಮಿಕ್ ಪಾರ್ಟಿಕಲು ನೆಗೆಟಿವ್ ಚಾರ್ಜಾಗಿ ಕನೆಕ್ಟ್ ಆಗೋದು ಅಂದರೆ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್. ಓಕೆ, ಪಾಸಿಟಿವ್ ಚಾರ್ಜು ಪ್ರೋಟಾನು, ನ್ಯೂಟ್ರಾನು ಪ್ರೋಟಾನ್ ಅವೆಲ್ಲ ಇರುತ್ತಲ್ಲ ಅದು ನ್ಯೂಟ್ರಲ್ ಆಗಿ ಇರುವಂತಹ ಒಂದು ಪಾರ್ಟಿಕಲ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದನ್ನು ಎರೇಸ್ ಮಾಡ್ತೀನಿ. ಇದಿಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ. ಎರೇಸ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟು ಯಾವ ಪಾಯಿಂಟ್ಸನ್ನು ನಾವು ನೋಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ. ಲಾಸ್ಟ್ ಮಿನಿಟಲ್ಲಿ ನಾವು ಇಂಪಾರ್ಟೆಂಟು MCQ ಪಾಯಿಂಟ್ಸನ್ನು ನೋಡ್ಕೊಂಡು ಹೋದರೆ ಆಲ್ಮೋಸ್ಟ್ ಆಲ್ ನಮಗೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಆಲ್ಮೋಸ್ಟ್ ಎಲ್ಲದರಲ್ಲೂ ಒಂದು 5 ಮಾರ್ಕ್ಸಿಗೆ ಕೇಳುವಂತಹ ಒಂದು ಕ್ವಶನ್ಸನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಪಾಯಿಂಟು ಅಂತ ನೋಡ್ತಾ ಹೋಗೋಣ. ಬೇರೆ ಕಲರ್ ಚೇಂಜ್ ಮಾಡ್ತೀನಿ, ಅವಾಗ ಅರ್ಥ ಆಗುತ್ತೆ. ದ ಪ್ರೈಮರಿ ಕಾಂಪೊನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸಲ್ಲಿ ಯಾವುದು ಪ್ರೈಮರಿ ಕಾಂಪೊನೆಂಟು ಅಂತಂದರೆ ಅದು ಮೀಥೇನ್ ಆಗಿರುತ್ತೆ. ಓಕೆ, ಬೇಸಿಕ್ ಕಾಂಪೊನೆಂಟ್ ಯಾವುದು ಅಂದರೆ ಮೀಥೇನ್. ಇದನ್ನು ಹೀಗೂ ಬರ್ಕೊಂಬಿಡಿ, ಏನಂತಂದರೆ ನ್ಯಾಚುರಲ್ ಗ್ಯಾಸ್ ಕಳಿಸ್ತೀನಿ. ನ್ಯಾಚುರಲ್ ಗ್ಯಾಸು ಏನಾಗಿರುತ್ತೆ ಮೀಥೇನ್. ಇದನ್ನು ನೋಟ್ ಮಾಡ್ಕೊಂಬಿಡಿ. ನ್ಯಾಚುರಲ್ ಗ್ಯಾಸ್ ಅಂತಂದರೆ ಬೇಸಿಕ್ ಕಾಂಪೊನೆಂಟ್ ಯಾವ್ದು ಬರುತ್ತೆ, ಮೀಥೇನ್ ಬರುತ್ತೆ. ನೆಕ್ಸ್ಟು which group contains noble gas. ನೋಬಲ್ ಗ್ಯಾಸ್ ಯಾವ ಗ್ರೂಪು ನೋಬಲ್ ಗ್ಯಾಸಿಗೆ ಸೇರಿರೋದು ಅಂದರೆ ಗ್ರೂಪ್ 18. ಇದು ಏನಂತಂದರೆ ನೋಬಲ್ ಗ್ಯಾಸಿಗೆ ಸೇರಿರುವಂಥದ್ದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತಂದರೆ ಇಂಪಾರ್ಟೆಂಟ್ ಎಲಿಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ life and is found in all organic component. ಓಕೆ, ಯಾವುದು ಎಲಿಮೆಂಟು ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಇರುತ್ತೆ ಅಂತಂದರೆ ಅದು ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡಲ್ಲೂ ಇದ್ದೇ ಇರುತ್ತೆ ಅಂತಂದರೆ ಅದು ಕಾರ್ಬನ್ನು ಎಲ್ಲ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲೂ ಇದ್ದೇ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಿ
ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟು, ಗ್ಯಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನ್ ಹೌಸ್ ಎಫೆಕ್ಟ್ ಆನ್ ಅರ್ತ್. ಯಾವುದು ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡು ಏನಾಗುತ್ತೆ, ನಮಗೆ ಒಂದು ಗ್ರೀನ್ ಹೌಸ್ ಎಫೆಕ್ಟಿಗೆ ಕಾರಣ ಆಗುವಂಥ ಒಂದು ಗ್ಯಾಸ್ ಆಗಿದೆ. ಓಕೆ, ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಇದನ್ನು ಎರೇಸ್ ಮಾಡ್ತೀನಿ. ಸಿಂಪಲ್ ಆಗಿರುವಂತಹ ಪಾಯಿಂಟ್ಸು, ಬಟ್ ಕನ್ಫ್ಯೂಷನ್ ಮಾಡಿಬಿಡುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ಸನ್ನು ನಾವು ಆದಷ್ಟು ಸೆಲೆಕ್ಟ್ ಮಾಡಿಟ್ಕೊಂಡು ಒಂದು ಕಡೆಗೆ ಬರೆದಿಟ್ಕೊಬೇಕು. ಆವಾಗ ಎಕ್ಸಾಮ್ ಟೈಮ್ನಲ್ಲಿ ದಿನ ಏನಾಗುತ್ತೆ, ರೀಕಾಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಕಾನ್ಸೆಪ್ಟು ಓದಿಟ್ಕೊಬೇಕು, ಮತ್ತು MCQ ಪಾಯಿಂಟ್ಸ್ ಕೂಡ ನಾವು ಆದಷ್ಟು ಒಂದು ಕಡೆಗೆ ಕಲೆಕ್ಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ, ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಎಕ್ಸಾಮ್ ಟೈಮ್ನಲ್ಲಿ. ನೆಕ್ಸ್ಟ್, ಕಾಮನ್ ನೇಮ್ ಫಾರ್ ascorbic ಆ್ಯಸಿಡ್ ಯಾವುದು ಅಂತಂದರೆ ವಿಟಮಿನ್ ಸಿ. ಓಕೆ, ಇದನ್ನು ಹೇಗೆ ಬರ್ಕೊಬೇಕು ಅಂದರೆ ಆಸ್ಕಾರ್ಬಿಕ್ ಆ್ಯಸಿಡ್ ಏನಾಗಿರುತ್ತೆ, ವಿಟಮಿನ್ ಸಿ ಹಿಂಟ್. ಓಕೆ, ಈ ಥರ ಬರೆದಿಟ್ಕೊಂಬಿಟ್ರೆ ನೆನಪಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಹ್ಯಾಲೋಜನ್ ಅಂದರೆ ಏನು? ಹ್ಯಾಲೋಜನ್ ಅಂದರೆ ಫ್ಲೋರಿನ್. ಓಕೆ, ಸರಿ ಬರಿತೀನಿ ಇದನ್ನು. ಸ್ಪೆಲ್ಲಿಂಗು ಪ್ರಾಬ್ಲಮ್ ಆಗ್ಬಿಡ್ತು. FLORI. ನೆಕ್ಸ್ಟ್ ಗ್ಯಾಸ್. ಇಲ್ಲಿ ಇವಾಗ ಇದು ಇಂಪಾರ್ಟೆಂಟು. ನಾವು ಗ್ಯಾಸ್ ಗಿವ್ಸ್ ಫಿಝಿ ಡ್ರಿಂಕ್ಸ್. ಯಾವ್ದ್ಯಾವ್ದು ಬರುತ್ತೆ, ಥಮ್ಸಪ್, ಕೋಕೋ-ಕೋಲಾ ಅವೆಲ್ಲ ಇರುತ್ತಲ್ಲ, ಆ ಥರದ್ದು. ಅದರಲ್ಲಿ ಏನು ಗ್ಯಾಸ್ ತುಂಬಿಸಿರ್ತಾರೆ, ಬಬಲ್ಸ್ ಬರುತ್ತಲ್ವಾ. ಯಾಕೆ ಅದು ಬಬಲ್ಸ್ ಬರುತ್ತೆ ಅಂತ ಕೇಳಿದ್ದಾರೆ. ಬಿಕಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡಿಗೋಸ್ಕರ ಅದು ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಎರೇಸ್ ಮಾಡ್ತೀನಿ. ಈ ಥರದೊಂದು ಕಲೆಕ್ಟ್ ಮಾಡಿ ಇಟ್ಕೊಂಬಿಟ್ರೆ ಆರಾಮ್.
ಬರೀತಾ ಹೋಗ್ಬೋದು ಅಲ್ವಾ, ಈಸಿನೂ ಆಗ್ಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. Next, the smallest unit of an element that retains its chemical property ಯಾವುದು ಅಂದರೆ ಅದು ಆಟಮ್. ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಮೂವ್ ಆಗೋಣ. ಗ್ಯಾಸ್ ಈಸ್ produced when an acid reacts with a metal. Gas is produced when acid reacts with metal. ಏನಾಗುತ್ತೆ ಅಂತ, ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋದಾದರೆ ಹೈಡ್ರೋಜನ್. ಇದಕ್ಕೆ ಹಿಂಟ್ ಏನಂತ ತಗೊಳ್ಬೋದು ಅಂದರೆ acid reacts with metal, ಗ್ಯಾಸ್ ಏನು ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋಜನ್. ಓಕೆ, ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಇದು ಹಿಂಟ್ ನೆನ್ಪಿಟ್ಕೊಳ್ಳೋಕ್ಕೆ. ಓಕೆ, ನೆಕ್ಸ್ಟ್ ಏನು, ಎಲಿಮೆಂಟ್ is commonly used in nuclear power plant or plants as a ಫ್ಯೂಲ್ ಆಗಿ ನ್ಯೂಕ್ಲಿಯರ್ ಪ್ಲಾಂಟಿಗೆ ಯಾವ ಒಂದು ಎಲಿಮೆಂಟ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಅದು ಏನಾಗುತ್ತೆ, ಯುರೇನಿಯಂ ಆಗಿರುತ್ತೆ. ಓಕೆ, ಯುರೇನಿಯಂ ಆಗಿರುತ್ತೆ. ಓಕೆ, ನ್ಯೂಕ್ಲಿಯರ್ ಹಿಂಟ್ ಏನು ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಫ್ಯೂಯಲ್ ಏನಾಗಿರುತ್ತೆ, ಯುರೇನಿಯಂ. ಇದು ಹಿಂಟ್. ಓಕೆ, ಈ ಥರ ಹಿಂಟನ್ನು ನೋಡ್ಕೊತ ಹೋದರೆ ಈಸಿಯಾಗಿ ಸಿಲೆಬಸ್ನ ನಾವು ಕವರ್ ಮಾಡ್ಬೋದು. ಹಾಗೆಯೇ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಇದನ್ನು ಎರೇಸ್ ಮಾಡ್ತೀನಿ.
ಸಾರಿ ಲೇಟ್ ಆಗ್ತಾಯಿದೆ, ಆದಷ್ಟು ಬೇಗ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟು ಟ್ರಾನ್ಸಿಷನ್ ಮೆಟಲ್ಸ್. ಟ್ರಾನ್ಸಿಷನ್ ಮೆಟಲ್ಸ್ ಯಾವುದು ಅಂತ ನೋಡೋದಾದರೆ ಅದು ಕಾಪರ್. ಓಕೆ, ಕಾಪರು ನಮಗೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟು gas is responsible for the smell of rotten eggs ಯಾವುದದು ಅಂತ ನೋಡೋದಾದರೆ ಹೈಡ್ರೋಜನ್ ಸಲ್ಫೈಡ್. ಓಕೆ, ನೆಕ್ಸ್ಟ್ ಪಾಯಿಂಟು ವಿಚ್ ಪೀರಿಯಾಡಿಕ್ ಟೇಬಲಲ್ಲಿ ಟ್ರಾನ್ಸಿಷನ್ ಮೆಟಲ್ಸ್ corresponds to the transition metals ಯಾವುದು ಅಂತ ನೋಡೋದಾದರೆ ಫೋರ್ತ್ ಪೀರಿಯಡ್. ಓಕೆ, ನೆಕ್ಸ್ಟ್ ಎಲಿಮೆಂಟ್ is essential for the structure of bone and teeth. ಯಾವುದು ಅಂತ ನೋಡೋದಾದರೆ ಕ್ಯಾಲ್ಶಿಯಂ. ಹಾಗೆಯೇ ಹಾರ್ಡೆಸ್ಟ್ ಮೆಟೀರಿಯಲ್ ಯಾವುದು ಅಂತ ಕೇಳಿದ್ರೆ ಟೀತ್. ಎನಾಮೆಲ್ ಇದೆಯಲ್ಲ ಅದು ನಮ್ಮ ಬಾಡಿಯಲ್ಲಿ ಹೈಯೆಸ್ಟ್ ಏನಾಗುತ್ತೆ ಹಾರ್ಡೆಸ್ಟ್ ಇದು ಏನಂತಾರೆ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಇದನ್ನು ರಬ್ ಮಾಡ್ತೇನೆ ನಾನು, ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಅದನ್ನು ಆಲ್ಮೋಸ್ಟ್ ನೀಟಾಗಿ ಎರೇಸ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಪಾಯಿಂಟ್ element is a main component
ಅಟ್ಮಾಸ್ಫಿಯರ್. ಯಾವುದು ಅಂತ ಹೇಳಿದರೆ ನೈಟ್ರೋಜನ್. ಓಕೆ, ನೆಕ್ಸ್ಟ್ ಪ್ರೈಮರಿ ಕಾಂಪೋನೆಂಟ್ ಆಫ್ ಅರ್ತ್. ಯಾವುದು ಅರ್ತ್ ಕ್ರಸ್ಟಲ್ಲಿರುವಂತಹ ಪ್ರೈಮರಿ ಕಾಂಪೋನೆಂಟ್ ಯಾವುದು ಅಂತ ಕೇಳಿದರೆ ಅದು ಸಿಲಿಕಾನ್. ಅರ್ತ್ ಕ್ರಸ್ಟ್ ಗೊತ್ತಾ? ಈ ಥರ ಇದ್ದು ನೋಡಿರ್ತಾರೆ. ಇದು ಒಳಗಡೆ ಕಲರ್ಗಳ ಒಳಗಿರುವಂಥದ್ದು ಸಿಲಿಕಾನ್. ಓಕೆ, ನೋಡಿರ್ತೀರ, ಪ್ರಾಜೆಕ್ಟ್ ಮಾಡಿರ್ತೀರ. ಅರ್ತ್ ಒಳಗಡೆ ಇರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅರ್ತ್ ಕ್ರಸ್ಟ್. ಟಿನ್ನಿಗೆ ಏನು ಸಿಂಬಲ್ಲು ಅಂತ ಕೇಳಿದರೆ ಟಿನ್ನಿಗೆ SN ಇಸ್ ದ ಸಿಂಬಲ್ ಆಫ್ ಟಿನ್. ನೆಕ್ಸ್ಟ್ ಗ್ಯಾಸ್ ಈಸ್ responsible for the color of the earth sky. ಯಾವ ಗ್ಯಾಸು ಅಂತ ಕೇಳಿದರೆ ಅದು ನೈಟ್ರೋಜನ್. ಓಕೆ, ನೈಟ್ರೋಜನ್ ಅದಕ್ಕೆ ಕಾರಣ ಹಿಂಗಿರುತ್ತೆ. ಓಕೆ, ಇದನ್ನು ರಬ್ ಮಾಡ್ತೀನಿ. ಅರ್ತ್ ನಮಗೆ ಕಲರ್ ಕಾಣಿಸೋಕ್ಕೆ ಯಾವ ಗ್ಯಾಸು ಕಾರಣ ಆಗಿರುತ್ತೆ ಅಂದರೆ ಅದು ನೈಟ್ರೋಜನ್ ಆಗಿರುತ್ತೆ. ಇದನ್ನು ರಬ್ ಮಾಡಲಾ? Next, shall I rub this? Okay. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟು ನೋಡ್ತಾ ಹೋಗೋಣ. ದ ಗ್ಯಾಸ್ ಈಸ್ produced during the process of fermentation. Gas is produced during the process of fermentation. ಯಾವುದು ಫರ್ಮೆಂಟೇಷನ್ ಆಗಬೇಕಾದ್ರೆ ಯಾವ ಗ್ಯಾಸು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಫರ್ಮೆಂಟೇಷನ್ ಎಕ್ಸಾಂಪಲ್ ಯಾವ್ದು ತಗೊಳ್ಬೋದು? ಹಿಟ್ಟು ಹುಳಿ ಬರುತ್ತೆ ಅಂತ ಹೇಳ್ತಾರಲ್ಲ ಅದು, ಆಮೇಲೆ ಬ್ರೆಡ್ ಮಾಡಬೇಕಾದ್ರೆ ಯೂಸ್ ಆಗುತ್ತಲ್ಲ ಅದು ಫರ್ಮೆಂಟೇಷನ್ ಆಗುತ್ತೆ. ವಿಚ್ ಗ್ಯಾಸ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ lighters for ಕಂಬಸ್ಚನ್ ಆಗುತ್ತಲ್ಲ, ಲೈಟರ್ಸ್ ಗೊತ್ತಿದೆ, ಈ ಥರ ಇರುತ್ತೆ. ಈ ಲೈಟರು ಇಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಯಾವ ಗ್ಯಾಸು ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಾರೆ.
ಅಲ್ಲಿ ಬ್ಯೂಟೇನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಶಾಲ್ ಐ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. Element is used in the production of glass. ಗ್ಲಾಸ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ ಒಂದು ಎಲಿಮೆಂಟ್ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಸಿಲಿಕಾನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ which group contains alkaline earth metal ಯಾವುದು ಅಂತ ಕೇಳಿದ್ರೆ ಗ್ರೂಪ್ 2 ಆಲ್ಕಲೈನ್ ಅರ್ತ್ ಮೆಟಲ್ ಅಂದರೆ ಯಾವುದು ಅಂದರೆ ಗ್ರೂಪ್ 2 ಅಂತ ನೆನ್ಪಿಟ್ಕೊಬೇಕು. ಇದನ್ನು ನಾನು ಎರೇಸ್ ಮಾಡಲಾ? ಮೇಲ್ಗಡೆದಷ್ಟೇ ಎರೇಸ್ ಮಾಡಬೇಕಾ? ಸರಿ. Shall I rub this also? No? Okay, thank you. ಇದಿಷ್ಟು ಎರೇಸ್ ಮಾಡ್ತೀನಿ. ಬೇಗ ಬೇಗ ಬರ್ಕೊಳ್ಳಿ. ಓಕೆ, ಇಲ್ಲ ಅದನ್ನು ಅಳಿಸಲ್ಲ, ಆಯಿತಾ? ನೆಕ್ಸ್ಟ್ ಪಾಯಿಂಟ್, ಎಲಿಮೆಂಟ್ ಈಸ್ ಎ ಕೀ component of the Earth's inner core. ಯಾವುದು ಅರ್ಥ ಒಳಗಡೆ ಇರುವಂತಹ ಒಂದು ಕೀ ಕಾಂಪೊನೆಂಟ್ ಯಾವುದು ಅಂದರೆ ಐರನ್. ಓಕೆ, ಕೀ ಕಾಂಪೊನೆಂಟ್ ಯಾವುದು ಅಂದರೆ ಐರನ್. ಓಕೆ, shall I rub this one? ಓಕೆ, ಥ್ಯಾಂಕ್ ಯು. ನಾನು ಆಡಿಸ್ತೀನಿ, ಬೇಗ ಬೇಗ ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, element is commonly used in rechargeable ಬ್ಯಾಟರಿಯಲ್ಲಿ ಯಾವುದು ಒಂದು ಕಾಂಪೊನೆಂಟ್ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಲಿಥಿಯಂ ಬ್ಯಾಟರಿ ಅಂತ ಕರೀತಾರೆ ನೋಡಿ. ಅದನ್ನು ಈ ಒಂದು ರೀಚಾರ್ಜಬಲ್ ಬ್ಯಾಟರೀಸಲ್ಲಿ ಇರುತ್ತೆ. ಓಕೆ, ಗ್ಯಾಸ್ ಈಸ್ ಯೂಸ್ಡ್ ಇನ್ ದ ಆಫ್ ವೆಲ್ಡಿಂಗ್ ಮಾಡಬೇಕಾದ್ರೆ ಯಾವೊಂದು ಗ್ಯಾಸನ್ನು ಯೂಸ್ ಮಾಡ್ತಾರೆ
ಅಂತ ಕೇಳಿದರೆ ಅಸಿಟೈಲೀನ್. ಇದು LI, ಇದು ಓಕೆ. ನೆಕ್ಸ್ಟ್ ಪಾಯಿಂಟ್, ವೆಲ್ಡಿಂಗ್ ಮಾಡಬೇಕಾದ್ರೆ ಏನೇನೋ ಯೂಸ್ ಮಾಡ್ತಾರೆ ಅಂತ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಅಯೋಡೀನ್. ಅಯೋಡೀನ್ಗೆ ಸಿಂಬಲ್ ಏನು? ಐ. ಓಕೆ. ನೆಕ್ಸ್ಟ್ ಇದನ್ನು ಅಳಿಸ್ಲಾ? ರಬ್ಬರು ಅಯ್ಯೋ ಮೇಲ್ಗಡೆದು ಹೋಯಿತು. ಇದು ಬೇಗ ಬೇಗ ಬರ್ಕೊಳ್ಳಿ. ಅಳಿಸ್ತೀನಿ. ಅಲ್ಲ, ಅದನ್ನು ಅಳಿಸಲ್ಲ. ನೆಕ್ಸ್ಟ್ ಪಾಯಿಂಟ್, ಇಲ್ಲೇನು ಸ್ವಲ್ಪ ಇದೆ, ಬರ್ಸ್ಬಿಡ್ತೀನಿ ಆಯಿತಾ. ಗ್ಯಾಸ್ ಈಸ್ commonly used light ಬಲ್ಬಲ್ಲಿ ಯಾವೊಂದು ಗ್ಯಾಸ್ ಯೂಸ್ ಮಾಡ್ತಾರೆ ಅಂತ. ಆರ್ಗಾನ್ ಯೂಸ್ ಮಾಡ್ತಾರೆ. ಓಕೆ. ಇದು ತುಂಬ ಇಂಪಾರ್ಟೆಂಟು. ಡಯಾಮೀಟರ್ ಆಫ್ ಆನ್ atom is in the order of dash. ಯಾವುದು ಅಂದರೆ 0.2 ನ್ಯಾನೋಮೀಟರ್ಸ್. ಓಕೆ. ನೆಕ್ಸ್ಟ್ ಸಾರಿ ಇದನ್ನು ಅಳಿಸ್ಲಿಕ್ಕೆ ಅಂತ ಹೋದೆ, ಅದು ಆಯ್ತು. ಓಕೆ, ಸಾರಿ. ನೆಕ್ಸ್ಟ್ ಮುಗೀತು, ಇನ್ನು ಸ್ವಲ್ಪ ಇದೆ ಅಷ್ಟೆ. ಒಪ್ಕೊಂಡು ಕೈ ನೋವು ಬಂತಾ? ಆಟೋಮಿಕ್ ನಂಬರ್, ಐಸೋಟೋಪ್ಸ್ ಯಾವುದು ಅಂತ ಕೇಳಿದರೆ 86. ಇನ್ನೂ ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಫುಲ್ ಅಳಿಸ್ಬಿಡ್ಲಾಯ್ತು ಇಷ್ಟು, ಆಯಿತಾ? ಸಾರಿ. ಒಂದೇ ಸರಿಗೆ ಬರ್ಸ್ಬಿಡೋಣ ಅಂತ ಅಷ್ಟೆ, ಇನ್ನೇನಿಲ್ಲ. ರೀಕಾಲ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಅಷ್ಟೆ. The body temperature of a normal man is ಎಷ್ಟು? 36.9 ಡಿಗ್ರಿ ಸೆಲ್ಸಿಯಸ್ ಆರ್ 37? ಯಾವ ಥರ
ಯಾವ್ದು ಆಪ್ಷನಲ್ಲಿರುತ್ತೋ ಅದನ್ನು ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕು. ಕ್ಲಾಟಿಂಗ್ ಆಫ್ ಬ್ಲಡ್ ಯಾವುದು ಅಂತಂದರೆ ವಿಟಮಿನ್, ಸ್ವಲ್ಪ ಕೇಳಿದ್ರೆ ವಿಟಮಿನ್ ಕೆ. ಓಕೆ, ನೆಕ್ಸ್ಟ್ ಟೋಟಲ್ ವಾಲ್ಯೂಮ್ ಆಫ್ ಬ್ಲಡ್ ಇನ್ ಎ ನಾರ್ಮಲ್ adult human being is ಎಷ್ಟು ಅಂತಂದರೆ 5 to 6 liters. ಓಕೆ, ನೆಕ್ಸ್ಟ್ ರೆಡ್ ಬ್ಲಡ್ corpuscles are formed in ಎಲ್ಲಿ ಫಾರ್ಮ್ ಆಗುತ್ತೆ? ಬೋನ್ ಮ್ಯಾರೋ. ಓಕೆ, ನೆಕ್ಸ್ಟ್ bones are in a adult human being ಎಷ್ಟಿರುತ್ತೆ? 206 ಇರುತ್ತೆ. ಓಕೆ, 206 ಏನಿರುತ್ತೆ? ಬೋನ್ ಮ್ಯಾರೋ, ಬೋನ್ಸ್ ಇನ್ ಅಡಲ್ಟ್. ಓಕೆ, ಇದನ್ನು ರಬ್ ಮಾಡ್ತೀನಿ. ಇದು ಕೂಡ ರಬ್ ಮಾಡ್ತೀನಿ. ಓಕೆ, ಇದನ್ನು ಮಾಡಿಬಿಡ್ತೀನಿ. ಆಯಿತು ಅನಿಸುತ್ತಲ್ಲ. ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ಸೆಕ್ರೇಟ್ಸ್. ಏನು ಸೆಕ್ರೇಟ್ ಮಾಡುತ್ತೆ ಪ್ಯಾಂಕ್ರಿಯಾಸು ಅಂತಂದರೆ ಇನ್ಸುಲಿನ್ ಸೆಕ್ರೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಬ್ಯಾಟ್ರಿ ಲೋ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಸೈನ್ಸ್ MCQ ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ.